ಸರ್ ಇವತ್ತೇನು ನೀಟ್ ಪೇಪರ್ ಸ್ಕ್ಯಾಮ್ ಆಗಿದೆಯೋ ಲೀಕ್ ಆಗಿದೆಯೋ ಇವತ್ತು ಇಷ್ಟು ಜನ ಪೇರೆಂಟ್ಸು ತಂದೆ ತಾಯಿಗಳು ಕೂಡಿಕೆ ಅಮೌಂಟ್ 2 ವರ್ಷ ಕಟ್ಟಿದ್ದಾರೆ ಫೀಸ್ದು ಲಕ್ಷಾಂತರ ರೂಪಾಯಿ ಪಾಪ ನೀಟ್ಗೋಸ್ಕರ ಇಷ್ಟು ಎಲ್ಲ ಕಡೆ ಸ್ಟೂಡೆಂಟ್ ಎಲ್ಲ ಟ್ಯೂಷನ್ಸ್ ಜಾಯಿನ್ ಮಾಡಿಸಿ ಒಬ್ಬೊಬ್ಬ ಒಂದು ಟ್ಯೂಷನ್ಗೆ ವರ್ಷಕ್ಕೆ ಒಂದು 5 ಲಕ್ಷ 3 ಲಕ್ಷ ಇರುತ್ತೆ ಪಾಪ ಕಷ್ಟಪಟ್ಟು ಬಡವರು ಒಡವೆ ಇಕ್ಕಿ ಲೋನ್ ತೊಗೊಂಡು ಎಲ್ಲ ಕಷ್ಟಪಟ್ಟು ಮಾಡಿ ಸಡನ್ನಾಗಿ ಲೀಕ್ ಆಗಿದೆ ಎಕ್ಸಾಮ್ಸ್ ನಾನು ಬ್ಲಾಕ್ ರಿಸಲ್ಟ್ ಬಿಡ್ತಾ ಇಲ್ಲ ಅಂತಂದ್ರೆ ಬಡವ್ರ ಮಕ್ಕಳು ಇಲ್ಲಿ ಹೋಗ್ಬೇಕು ಸರ್ ಸಾವುಕಾರ ಮಕ್ಕಳು ಮಾತ್ರ ಪೇಪರ್ ಬೈ ಮಾಡ್ಕೊಂಬಿಟ್ಟು ಇಸ್ಕೊಡ್ತಾವ ಅಂತಾರೆ ಬಡವ್ರ ಮಕ್ಕಳು ಹಂಗೆ ಇರ್ತಾರೆ ಇದು ನಮ್ಮ ಅದಕ್ಕೋಸ್ಕರ ನರೇಂದ್ರ ಮೋದಿ ಬಂದ ಸರ್ಕಾರದಿಂದ 86 ಸತಿ ಪೇಪರ್ ಲೀಕ್ ಆಗಿದೆ ಏನಕ್ಕೆ ಅವ್ರು ಬಂದಾಗೆ ಲೀಕ್ ಆಗ್ತಿದೆ ಇದು ಯಾವಾಗ ಸರ್ಕಾರ ಬಂದಾಗೆಲ್ಲ ಪೇಪರ್ ಲೀಕ್ ಆಗಿದೆ ನೀಟ್ ದೊಡ್ಡ ಸ್ಕ್ಯಾಮ್ ಮಾಡ್ತಿದ್ದಾರೆ ಬೇಕು ಅಂತ ಗುಜರಾತ್ ಅಲ್ಲಿ ಅವ್ರದ್ದು ಯಾವುದೋ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಗೆ ಪೇಪರ್ ಕೊಡ್ತಾರೆ ಆ ಪೇಪರ್ ಅಲ್ಲಿ ಕಡೆ ಹೈಯೆಸ್ಟ್ ಆಗಬೇಕು ಗುಜರಾತ್ ಅಲ್ಲಿ ಅಂದ್ಬಿಟ್ಟು ಅಲ್ಲಿ ಲೀಕ್ ಮಾಡ್ತಾರೆ ಅದೆಲ್ಲ ಕಡೆ ಲೀಕ್ ಆಗುತ್ತೆ ಅವ್ರ ಹೈಯೆಸ್ಟ್ ಸ್ಕೋರ್ ಆಗ್ಬೇಕಲ್ಲಿ ಗುಜರಾತ್ ಟಾಪ್ 1 ಬರಬೇಕು ಅಂತ ಈ ತರ ಮಾಡಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಸರ್ ದಯವಿಟ್ಟು ಬಡವರಿಗೋಸ್ಕರ ನ್ಯಾಯ ಸಿಗ್ಬೇಕು ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸುಧಾಕರ್ ಮನೆ ಮುಂದೆನೆ ದಯವಿಟ್ಟು ಅವರು ನ್ಯಾಯ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಈ ತರ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಅನ್ಯಾಯ ಆಗ್ತಿದೆ ಅಂತ ವಾಯ್ಸ್ ರೈಸ್ ಮಾಡ್ಬೇಕಂತ ಕೇಳ್ಕೊಂತ ಇದ್ದೀನಿ ನೀಟ್ ಎಕ್ಸಾಮ್ ಪೇಪರ್ಸ್ ಏನ್ ಲೀಕ್ ಆಗಿದೆ ಇದಕ್ಕೆ ನೇರ ಹೊಣೆ ನರೇಂದ್ರ ಮೋದಿ ಅವರು ಆಗ್ತಾರೆ ಇವತ್ತು ಎಷ್ಟೋ ಸಾವಿರಾರು ಜನ ಸ್ಟೂಡೆಂಟ್ಸ್ ತಮ್ಮ ಎಜುಕೇಶನ್ ಅನ್ನ ಮಾಡಿ ನೀಟ್ ಎಕ್ಸಾಮ್ ಅಂದ್ರೆ ಸುಮ್ಮನೆ ಅಲ್ಲ ಸರ್ ಒಂದು ಡಾಕ್ಟರ್ ಪದವಿಗೆ ಅವ್ರು ಬರೆಯಂತ ಎಕ್ಸಾಮ್ ಆ ಪೇಪರ್ಸ್ ನೇ ಲೀಕ್ ಮಾಡ್ತಾರೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಲೋಪ ಇರಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಬೇಕು ಇದಕ್ಕೆ ದೇವರಾಣಿಗೂ ನೇರ ಹೊಣೆ ಆಗ್ತಾ ಇರೋದು ಇದು ನರೇಂದ್ರ ಮೋದಿ ಸರ್ಕಾರ ಈ ಸೆಂಟ್ರಲ್ ಗೌರ್ಮೆಂಟ್ ಹೊಣೆ ಆಗ್ತಿದೆ ಇದಕ್ಕೆ ನೀಟ್ ಪೇಪರ್ ಯಾರು ಲೀಕ್ ಮಾಡಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ನಾವ್ ಈಗ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಜಸ್ಟಿಸ್ಗೋಸ್ಕರ ಸರ್ ಅಷ್ಟು ಸಾವಿರ ಜನ ಎಷ್ಟೋ ಲಕ್ಷಾಂತರ ಸ್ಟೂಡೆಂಟ್ಗಳು ವರ್ಷ ಪೂರ್ತಿ ಕಷ್ಟಪಟ್ಟು ಓದಿರ್ತಾರೆ ಇವತ್ತು ಏಕೈಕ ಪೇಪರ್ಗಳನ್ನ ನೀವು ಲೀಕ್ ಮಾಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ನೀವು ಪೇಪರ್ಗಳನ್ನ ಲೀಕ್ ಮಾಡ್ಬಿಟ್ಟು ನೀವು ವ್ಯವಹಾರ ಮಾಡ್ತೀರಾ ಅಂತಂದ್ರೆ ಕಷ್ಟಪಟ್ಟು ಓದಿರೋ ವಿದ್ಯಾರ್ಥಿಗಳಿಗೆ ಜೀವನ ಏನಾಗ್ಬೇಕು ಹೇಳಿ ಜೀವನ ಏನಾಗ್ಬೇಕು ಅವ್ರಿಗೆ ಒಂದು ಜಸ್ಟಿಸ್ ನ ಕೊಡಿಸ್ಬೇಕು ಈ ನರೇಂದ್ರ ಮೋದಿ ಅವರ ಲೋಪ ಏನು ಅನ್ನೋದನ್ನ ಜನಗಳಿಗೆ ತಿಳಿಸ್ಬೇಕು ಈ ಒಂದು ಪೇಪರ್ ನ ಲೀಕ್ ಮಾಡಿರ್ತಂತವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಕಾರಣ ಬಂದು ಮೆಡಿಕಲ್ಗೋಸ್ಕರ ತುಂಬಾ ಕಷ್ಟಪಟ್ಟು ಮಕ್ಕಳು ನಿದ್ದೆ ಇಲ್ದಲೆ ಊಟ ಇಲ್ದಲೆ ಎಷ್ಟು ಅವರ್ಸ್ ಎಷ್ಟು ಕಾಲ ಅವರು ಓದ್ತಾ ಇರ್ತಾರಲ್ಲ ಆ ಶ್ರಮಕ್ಕೆ ನೀವು ಪೇಪರ್ನ ಲೀಕ್ ಮಾಡ್ಬಿಟ್ರೆ ಬಡವ್ರ ಮನೆಯಲ್ಲಿ ಮಕ್ಕಳು ಓದ್ತಾ ಇರ್ತಾರೆ ನೀವು ದುಡ್ಡು ಕೊಟ್ಬಿಟ್ಟು ಈ ತರ ಪೇಪರ್ ಲೀಕ್ ಮಾಡ್ತಾ ಇದ್ದೀರಾ ಇಷ್ಟು ವರ್ಷದಿಂದ 1 ವರ್ಷನೂ ನಿಮ್ಗೆ ಪೇಪರ್ ಯಾವ ತರ ಲೀಕ್ ಆಗ್ತಿದೆ ಅದಕ್ಕೊಂದು ಸೆಕ್ಯೂರಿಟಿ ಕೊಡಕ್ ಆಗಿಲ್ಲ ಅಂದ್ರೆ ಯಾವ ತರ ಮಕ್ಳದು ಭವಿಷ್ಯ ಹೆಂಗಿರುತ್ತೆ ಮುಂದೆ ಈ ಭವಿಷ್ಯ ಕೇಳಕ್ಕೆ ಯೂತ್ ಎಲ್ಲರೂ ಹೊರ್ಗಡೆ ಬರ್ಬೇಕು ಮೇಡಮ್ ಯೂತ್ ಬಂದು ಕೇಳಿದ್ರೆ ಮಾತ್ರ ಅವ್ರ ಭವಿಷ್ಯ ಮುಂದೆ ಅವ್ರದ್ದು ಏನಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ ಅವ್ರ ಭವಿಷ್ಯ ಯಾರು ಇಲ್ಲಿ ಕೇಳಲ್ಲ ಅವ್ರ ಮನೇಲಿ ಅವ್ರು ಕುತ್ಕೊಳ್ತಾರೆ ಹೊರತು ಲೀಡರ್ಸ್ ಆಗಿರೋರು ಆಚೆ ಬರ್ಬೇಕಾಗಿತ್ತು ಎಷ್ಟು ದಿವಸ ಆಗಿದೆ ಮೇಡಮ್ ಇದು ಲೀಕ್ ಆಗಿರೋದು ಯಾರಾದ್ರೂ ಒಬ್ರು ಬಂದು ಸ್ಟೂಡೆಂಟ್ಸ್ಗೆ ಏನಾಗ್ತಿದೆ ಅವ್ರ ಭವಿಷ್ಯ ಏನಿದೆ ಅಂತ ಕೇಳ್ತಿದಾರ ಇಲ್ಲಿ ಯಾರಿಗೂ ಏನು ಆಗ್ಬೇಕಾಗಿಲ್ಲ ಅವ್ರವ್ರ ದುಡ್ಡು ಇಟ್ಕೊಂಡು ಅವ್ರವ್ರ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೇಂದ್ರದಲ್ಲಿ ಯಾರು ಕೇಳೋರಿಲ್ಲ ಏನಾಗುತ್ತೆ ಏನೇನು ಅನಾಚಾರ ಆಗುತ್ತೆ ಅದ್ರ ಪಾಡ್ಗೆ ಅದ್ ಮಾಡಕ್ ಬಿಡ್ತಾರೆ 1 ವಾರ ಇರುತ್ತೆ 1 ವಾರ ಆದ್ಮೇಲೆ ಅದ್ರ ಪಾಡ್ಗೆ ಅದೇ ಮಲ್ಕೊಳ್ಳುತ್ತೆ ನ್ಯೂಸ್ ಏನು ಬರಲ್ಲ ಆಚೆಗಡೆ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾರೆ ಮತ್ತೆ ಮುಂದಿನ ಫ್ಯೂಚರ್ ಯಾರು ಅಂತ ಬಂದು ಸ್ಪೀಚ್ ಮಾಡ್ತಾರಲ್ಲ ಇವಾಗ ಫ್ಯೂಚರ್ ಏನು ಅಂತ ಗೊತ್ತಾಗುತ್ತೆ ಬಿಡಿ ಮೇಡಮ್ ಎಕ್ಸಾಮ್ ಬರೀತಾರೆ ಅಂದ್ರೆ ಯಾರು ಎಕ್ಸಾಮ್ ಬರೀತಾರೆ ಒಂದ್ಸಲಿ ಅವರು ಚೆನ್ನಾಗಿ ಶ್ರಮ ಪಟ್ಬಿಟ್ಟು ಎಕ್ಸಾಮ್ ಬರೀತಾರೆ ಆ ಎಕ್ಸಾಮ್ ಆಚೆ ಬರ್ದಾದ್ಮೇಲೆ ನಾನು ಬರ್ದಿದ್ದೀನಿ ಅಂತ ಅಂದ್ಮೇಲೆ ನೆಕ್ಸ್ಟ್ ಹೆಂಗೆ ಸರ್ ಹೆಂಗೆ ಒತ್ತಾಯ ಅವ್ರು ಬಂದು ಸ್ಟೂಡೆಂಟ್ಸ್ಗೋಸ್ಕರ ನಿಂತ್ಕೋಬೇಕು ಮೇಡಮ್ ಅವ್ರದ್ದು ಸರ್ಕಾರ ಅವ್ರು ಬಂದು ನಿಂತ್ಕೋಬೇಕು ಸಂಪೂರ್ಣ ನ್ಯೂಸ್ ಇದು ನೊಂದವರ ಧ್ವನಿ.